ನಮಸ್ಕಾರ ವೀಕ್ಷಕರೇ. ದೇಶಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಘೋಷಣೆಯಾಗಿ ಬಂಗಾಳಕ್ಕೆ ಟೀಮ್ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಬಂಗಾಳ ಸಿಎಂ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಹೋರಾಟ, ಹಾರಾಟ, ಅರಚಾಟ, ಕೂಗಾಟ ಎಲ್ಲಾ ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ. ಯಾಕಪ್ಪ ಇಷ್ಟೊಂದು ವಿರೋಧ ಅನ್ನೋದಕ್ಕೆ ದೊಡ್ಡ ಕಾರಣವೊಂದು ಈಗ ರಿವೀಲ್ ಆಗಿದೆ. ಬಂಗಾಳದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ನಕಲಿ ವೋಟ್ಗಳಿವೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸಾಬೀತಾಗಿದೆ. ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ದಾಖಲೆ ಸಮೇತ ನಕಲಿಗಳನ್ನ ಬಹಿರಂಗ ಮಾಡಿದ್ದು ಎಲೆಕ್ಷನ್ ಕಮಿಷನ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಆರಂಭದಲ್ಲೇ ಹೀಗಾದ್ರೆ ಇನ್ನು ಮುಗಿಯೋ ಹೊತ್ತಲ್ಲಿ ಏನೆಲ್ಲ ಆಗ್ಬೋದು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನೊಂದೆಡೆ ಮಮತಾ ಆರೋಪಗಳು ಮುಂದುವರೆದಿವೆ. ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಎಸ್ಐಆರ್ ಕುರಿತಂತೆ ವಿರೋಧ ಬರ್ತಾ ಇದ್ರೂ ಎಲೆಕ್ಷನ್ ಕಮಿಷನ್ ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮುಂದುವರಿಸಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಅರ್ಜೆಂಟ್ ಆಗಿ ಯಾವ್ದಾದ್ರೂ ಒಂದು ರಾಜ್ಯವನ್ನ ರಿಪೇರಿ ಮಾಡಬೇಕಿದೆ ಅಂದ್ರೆ ಆ ರಾಜ್ಯ ಪಶ್ಚಿಮ ಬಂಗಾಳ ಅನ್ನೋದನ್ನ ಜನರೇ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಅಲ್ಲೂ ಬಿಜೆಪಿ ಬರಲಿ ಅಂತ ಜನರು ಅಪೇಕ್ಷೆ ಮಾಡ್ತಾ ಇಲ್ಲ. ಮೊದಲು ಮಮತಾ ಬ್ಯಾನರ್ಜಿ ಸರ್ಕಾರ ತೊಲಗಲಿ ಅನ್ನೋ ಅಭಿಪ್ರಾಯಗಳು ಬರ್ತಾ ಇದೆ ಅಂದಾಗ ಅಂತ ದೊಡ್ಡ ಸಮಸ್ಯೆಗಳು ಅಲ್ಲಿವೆ ಅನ್ನೋದನ್ನ ಒಪ್ಪಲೇಬೇಕಾಗುತ್ತೆ. ಪಕ್ಕದ ಮನೆಗೆ ಬಂದ ಸಮಸ್ಯೆ ನಮ್ಮ ಮನೆಗೆ ಬರೋದಕ್ಕೆ ಹೆಚ್ಚು ಸಮಯ ಬೇಡ ಅನ್ನೋ ಹಾಗೆ ಬಂಗಾಳದಲ್ಲಿ ಸರಿಯಾದ ಆಡಳಿತ ಇದ್ದು ಆಡಳಿತ ಮಾಡುವವರಿಗೆ ದೇಶಪ್ರೇಮ ಇದ್ದಿದ್ರೆ ಇವತ್ತು ದೇಶದಾದ್ಯಂತ ಈ ಮಟ್ಟದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇರ್ತಾ ಇರಲಿಲ್ಲ ಅನ್ನೋದು ವಾಸ್ತವ. ಮಮತಾ ಬ್ಯಾನರ್ಜಿ ದುರಾಡಳಿತದಲ್ಲಿ ಬಂಗಾಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ತುಂಬಿಕೊಂಡಿರೋದ್ರಲ್ಲಿ ಅಚ್ಚರಿ ಇಲ್ಲ. ಆದ್ರೆ ಆ ಲೆಕ್ಕ ಎಷ್ಟು ಅನ್ನೋದನ್ನ ತಿಳಿಯೋ ಕುತೂಹಲ ಎಲ್ಲರಲ್ಲೂ ಇದೆ. ಲೆಕ್ಕ ದೊಡ್ಡ ಮಟ್ಟದಲ್ಲೇ ಇದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿಯೊಂದು ಈಗ ಸಿಕ್ಕಿದೆ. ಬರೋಬ್ಬರಿ 13.25 ಲಕ್ಷ ನಕಲಿ ವೋಟ್ಗಳು ಚಾಲ್ತಿಯಲ್ಲಿದ್ವು ಅನ್ನೋದನ್ನ ದಾಖಲೆ ಸಮೇತ ಬಹಿರಂಗಪಡಿಸಿರೋ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಆ ದಾಖಲೆಗಳ ಸಮೇತ ಎಲೆಕ್ಷನ್ ಕಮಿಷನ್ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಆರಂಭದಲ್ಲೇ ಈ ಮಟ್ಟದಲ್ಲಿ ನಕಲಿ ವೋಟ್ಗಳು ಸಿಕ್ಕಿವೆ ಅನ್ನೋದನ್ನ ಮಾಧ್ಯಮದ ಮುಂದೆ ಬಿಚ್ಚಿಟ್ರು ಸುವೇಂದು ಅಧಿಕಾರಿ. ಅಂದ್ಹಾಗೆ ಇದೆಲ್ಲ ಇಡೀ ಬಂಗಾಳದಲ್ಲಿ ಸಿಕ್ಕಿರೋ ನಕಲಿ ವೋಟ್ಗಳಲ್ಲ, ಕೇವಲ 5 ಲೋಕಸಭಾ ಕ್ಷೇತ್ರಗಳ ಎಸ್ಐಆರ್ ಪ್ರಕ್ರಿಯೆ ವೇಳೆ ಸಿಕ್ಕ ನಕಲಿ ವೋಟ್ಗಳು. ಇದಿಷ್ಟು ಒಂದೇ ಹೆಸರು ಒಂದಕ್ಕಿಂತ ಹೆಚ್ಚು ಮತದಾರರ ಪಟ್ಟಿಯಲ್ಲಿದೆ ಮತ್ತು ಅನೇಕ ಸಂದರ್ಭಗಳಲ್ಲಿ ಮೃತ ವ್ಯಕ್ತಿಗಳ ಹೆಸರುಗಳನ್ನ ಪಟ್ಟಿಯಿಂದ ಹೊರಗಿಡಲಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ಅಲ್ಲಿಗೆ 42 ಲೋಕಸಭಾ ಸೀಟ್ಗಳಿರೋ ಬಂಗಾಳದ ಪೈಕಿ 5 ಸೀಟ್ನಲ್ಲೇ 13 ಲಕ್ಷಕ್ಕೂ ಅಧಿಕ ನಕಲಿ ವೋಟ್ಗಳು ಇವೆ ಅಂದ್ರೆ ಇದೇ ಸರಾಸರಿಯಲ್ಲಿ ಹೋದ್ರೆ ನಕಲಿ ವೋಟ್ಗಳ ಸಂಖ್ಯೆ 1,10,00,000 ದಾಟೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಬಂಗಾಳವೇ ಅಕ್ರಮ ಕ್ರಿಮಿಗಳ ಹೆದ್ದಾರಿಯಾಗಿರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆ ಇದ್ರೆ ಅಚ್ಚರಿ ಇಲ್ಲ ಅಂತ ಜನರೂ ಹೇಳ್ತಾ ಇದ್ದಾರೆ. ಇನ್ನು ಈ ದಾಖಲೆಗಳನ್ನ ನೀಡೋದರ ಜೊತೆಗೆ ಇದೆಲ್ಲ ಹೇಗಾಯ್ತು ಅನ್ನೋದನ್ನ ಕೂಡ ಸುವೇಂದು ಅಧಿಕಾರಿ ಬಿಚ್ಚಿಡ್ತಾ ಹೋಗ್ತಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಕಲಿ ವೋಟ್ಗಳಿವೆ. ಕೆಲವು ಸಂದರ್ಭಗಳಲ್ಲಿ ಆಡಳಿತ ಪಕ್ಷದ ಪ್ರಭಾವದಿಂದಾಗಿ ಮತದಾರರ ಪಟ್ಟಿಯಲ್ಲಿ ತಪ್ಪಾದ ಮಾಹಿತಿಯನ್ನ ನಮೂದಿಸಲಾಗಿದೆ ಅಂತ ಹೇಳಿ ಇದರ ಹಿಂದೆ ಮಮತಾ ಬ್ಯಾನರ್ಜಿ ಕೈವಾಡ ಇದೆ ಅನ್ನೋದನ್ನ ನೇರವಾಗಿ ಹೇಳ್ತಾರೆ ಸುವೇಂದು ಅಧಿಕಾರಿ. ಪ್ರಜಾಪ್ರಭುತ್ವದಲ್ಲಿ ಮತದಾರರ ಪಟ್ಟಿಯ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳೋದು ಮುಖ್ಯ. ಸತ್ತ ಅಥವಾ ನಕಲಿ ಮತದಾರರ ಹೆಸರುಗಳಿರೋದು ಚುನಾವಣೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸ್ತಾ ಇದೆ. ಆದ್ರಿಂದ ಇಂಥ ಲೋಪದೋಷಗಳಿಗೆ ಆಸ್ಪದ ಕೊಡಬಾರದು ಅಂತ ಹೇಳಿದ್ದಾರೆ. ಶುದ್ಧೀಕರಣ ಪ್ರಕ್ರಿಯೆ ಕಂಪ್ಲೀಟ್ ಆಗೋ ಹೊತ್ತಲ್ಲಿ ಇನ್ನೂ ಯಾವೆಲ್ಲ ರೀತಿಯ ಸ್ಫೋಟಕ ವಿಚಾರಗಳು ಹೊರಬರಬಹುದು ಅನ್ನೋ ನಿರೀಕ್ಷೆ ಈಗ ಎಲ್ಲರಲ್ಲೂ ದಟ್ಟವಾಗ್ತಾ ಇದೆ. ಅಂದ್ಹಾಗೆ ಮಮತಾ ಯಾಕೆ ಈ ರೇಂಜ್ಗೆ ಕೋಪಗೊಂಡಿರೋದು, ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರೋದು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಇದರ ಬಗ್ಗೆಯೂ ಮಾತಾಡೋ ಸುವೇಂದು, ಮಮತಾ ಅವರ ಕಾಲಿನಲ್ಲಿ ಮುಳ್ಳಿದೆ, ಅದಕ್ಕಾಗಿ ಅವರು ಕಿರುಚಾಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಆ ರಂಧ್ರಕ್ಕೆ ಈಗ ಕಾರ್ಬೋಲಿಕ್ ಆಮ್ಲವನ್ನ ಸುರಿದಿದೆ, ಅದಕ್ಕಾಗಿಯೇ ತೃಣಮೂಲದ ಹಾವುಗಳೆಲ್ಲ ಬೀದಿಗಿಳಿದಿವೆ ಅಂತ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ನಿಜಕ್ಕೂ ರಾಜಕೀಯವಾಗಿ ಮಮತಾಗಿ ದೊಡ್ಡ ಹೊಡೆತವನ್ನ ಕೊಟ್ಟಂತಾಗ್ತಾ ಇದೆ. 10, 12, 1000 ನಕಲಿ ವೋಟ್ ಸಿಕ್ತು ಅಂದಿದ್ರೆ ಅದನ್ನ ಮಮತಾ ತಲೆಗೆ ಹಾಕಿಕೊಳ್ತಾ ಇರ್ಲಿಲ್ಲ. ಕೇವಲ 5 ಕ್ಷೇತ್ರದಲ್ಲಿ 10 ಲಕ್ಷಕ್ಕೂ ಮೀರಿದ ನಕಲಿಗಳಿರೋದು ಜನರಿಗೆ ಗೊತ್ತಾಗಿದೆ ಅಂದಾಗ ಇದೊಂಥರ ಚೆಕ್ಮೇಟ್ ಅನುಭವವೇ ಆಗುತ್ತೆ. ಯಾಕಂದ್ರೆ ಈಗ ಜನರ ತಲೆಯಲ್ಲಿ 5 ಕ್ಷೇತ್ರದಲ್ಲಿ 13 ಲಕ್ಷ ನಕಲಿ ವೋಟ್ ಅನ್ನೋದು ಫಿಕ್ಸ್ ಆಗಿ ಬಿಡುತ್ತೆ. ಆಮೇಲೆ ಎಷ್ಟೇ ಅರಚಾಡಿದ್ರು ಹಾರಾಡಿದ್ರು ಬೇಕಿದ್ರೆ ಕಾನೂನಿನ ಪ್ರಕಾರ ಹೋರಾಡಿ ದೊಂಬರಾಟ ಮಾಡಬೇಡಿ ಅಂತ ಜನರು ಕಡೆಗಣಿಸಿ ಬಿಡ್ತಾರೆ. ಅಂದ್ಹಾಗೆ ಎಲ್ಲರ ಆತಂಕವನ್ನ ಹೆಚ್ಚಿಸ್ತಾ ಇರೋದೇನೆಂದ್ರೆ ಬಾಂಗ್ಲಾ ಗಡಿ ಜಿಲ್ಲೆಗಳ ಪರಿಸ್ಥಿತಿ ಏನಾಗಿರ್ಬೋದು ಅಂತ. ಈಗ ಸುವೇಂದು ಯಾವ ಜಿಲ್ಲೆಗಳ ಲೋಕಸಭಾ ಕ್ಷೇತ್ರದ ಡೀಟೇಲ್ ತಂದಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಒಂದು ವೇಳೆ ಈ ಕ್ಷೇತ್ರಗಳ ಪೈಕಿ ಗಡಿ ಜಿಲ್ಲೆಗಳು ಇದ್ರೆ ನಿರೀಕ್ಷಿತ ಮಟ್ಟದಲ್ಲೇ ಫೈನಲ್ ಲೆಕ್ಕ ಬರ್ಬೋದು ಅಂತ ಅಂದಾಜಿಸಬಹುದು. ಆದ್ರೆ ಈ ಲಿಸ್ಟ್ ನಲ್ಲಿ ಗಡಿ ಜಿಲ್ಲೆಗಳ ಲೆಕ್ಕ ಇಲ್ಲ ಅಂದ್ರೆ 100ಕ್ಕೆ 100 ಪ್ರಕ್ರಿಯೆ ಮುಗಿಯೋದ್ರ ಒಳಗೆ ಬೆಚ್ಚಿ ಬೀಳಿಸೋ ನ್ಯೂಸ್ ಬರೋದು ಗ್ಯಾರಂಟಿ. ಅಂದ್ಹಾಗೆ ಖುದ್ದು ಸುವೇಂದು ಹೇಳಿರೋ ಹಾಗೆ ಈಗ ಸಿಕ್ಕಿರೋದೆಲ್ಲ ಬರೀ ಡಬಲ್ ವೋಟ್ ಹಾಗೂ ಮೃತಪಟ್ಟವರ ಲೆಕ್ಕ.
ಅಕ್ರಮ ವಲಸಿಗರ ಲೆಕ್ಕ ಗೊತ್ತಾಗಬೇಕು ಅಂದ್ರೆ ಎನ್ರೋಲ್ಮೆಂಟ್ ವೇಳೆ ವೋಟರ್ ಐಡಿ ಸರಿಪಡಿಸಿಕೊಳ್ಳೋದಕ್ಕೆ ಜನರು ಬಂದಾಗ್ಲೇ ಬೆಳಕಿಗೆ ಬರೋದು. ಅಲ್ಲೂ ಲಕ್ಷ ಲಕ್ಷ ಜನರು ಪತ್ತೆ ಆಗ್ತಾ ಹೋದ್ರೆ ಬಂಗಾಳವನ್ನ ಹಾಗೂ ಬಂಗಾಳದಿಂದ ಉಳಿದ ರಾಜ್ಯಗಳನ್ನ ದೇವರೇ ಕಾಪಾಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದು ನಿಲ್ಸುತ್ತೆ. ಸದ್ಯದ ವಾತಾವರಣ ನೋಡಿದ್ರೆ ಶಾಕಿಂಗ್ ಸುದ್ದಿ ಬರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಅಂದಹಾಗೆ ಒಂದು ಕಡೆ ಮಮತಾ SIR ವಿರೋಧಿಸಿ ಹೋರಾಟ ಶುರು ಮಾಡಿದಾಗ್ಲೇ ಇನ್ನೊಂದು ದಿಕ್ಕಲ್ಲಿ ಆಧಾರ್ ಕಾರ್ಡ್ಗಳು ಹಾಗೂ ವೋಟರ್ ಐಡಿಗಳ ರಾಶಿ ರಾಶಿ ಪತ್ತೆಯಾಗಿರೋದು, ರಾಶಿ ರಾಶಿ ವೋಟರ್ ಐಡಿಗಳನ್ನ ನದಿಗೆ ಎಸೆದಿರೋದು ಹಾಗೂ ಬಾಂಗ್ಲಾದಿಂದ ಬಂದವರು ವಾಪಸ್ ಬಾಂಗ್ಲಾಗೆ ಹೋಗೋದಕ್ಕೆ ಯತ್ನಿಸ್ತಾ ಇರೋದು ಇದೆಲ್ಲವೂ ವರದಿಯಾಗ್ತಾ ಇವೆ. ಅಲ್ಲಿಗೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ದೀದಿ ಕೈಯಲ್ಲಿ ತಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ವೋಟರ್ ಲಿಸ್ಟ್ ಶುದ್ಧೀಕರಣದ ವೇಳೆ ಪ್ರತಿಯೊಬ್ಬರೂ ಅಧಿಕಾರಿಗಳನ್ನ ಸಂಧಿಸಿ ಮಾಹಿತಿಯನ್ನ ಕೊಡ್ಲೇಬೇಕು, ಇದು ಕಡ್ಡಾಯ. ಈ ಪ್ರಕ್ರಿಯೆಯಲ್ಲಿ ಸಿಕ್ಕಿ ಬೀಳ್ತೀವಿ ಅನ್ನೋ ಹೆದರಿಕೆಯಲ್ಲೇ ಈ ರೀತಿ ನಕಲಿ ಕಾರ್ಡ್ಗಳನ್ನ ಎಸೆದು ಓಡಿ ಹೋಗೋ ಕೆಲಸ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕ್ಲಿಯರ್ ಆಗ್ತಾ ಇದೆ. ಇಂಥ ನಕಲಿ ವೋಟ್ಗಳಿಂದಲೇ ಮಮತಾ ಗೆಲ್ತಾ ಇದ್ರು ಅನ್ನೋದನ್ನ ಈಗ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅದೇ ನಿಜ ಆಗಿದ್ದಿದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಮಮತಾಗೆ ವಿಪಕ್ಷದಲ್ಲಿ ಒಂದು ಚೇರ್ ಗ್ಯಾರಂಟಿ ಎನ್ನಿಸ್ಕೊಳ್ತಾ ಇದೆ. ಇನ್ನು ಜೀವನದಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ರಾಜಕೀಯ ಅಭದ್ರತೆ ಹಾಗೂ ಆತಂಕವನ್ನ ಎದುರಿಸ್ತಾ ಇರೋ ಮಮತಾ ಬ್ಯಾನರ್ಜಿ ಇದನ್ನ ನೋಡಿ ಕೈಕೊಟ್ಕೊಂಡು ಕೂರಲ್ಲ ಅನ್ನೋದು ಈಗಾಗಲೇ ಕಾಣಿಸ್ತಾ ಇದೆ. ಸುಮ್ನೆ ಬೀದಿಗಿಳಿದು ರಂಪ ಮಾಡಿದ್ರೆ ಇನ್ಯಾವುದಾದ್ರೂ ಸಮಸ್ಯೆಗೆ ಆಹ್ವಾನ ಕೊಡ್ಬೇಕಾಗತ್ತೆ ಅಂತ ಹೇಳಿ ಕಾನೂನಾತ್ಮಕವಾಗಿ ಸವಾಲ್ ಹಾಕೋದಕ್ಕೆ ಮಮತಾ ಯತ್ನಿಸ್ತಾ ಇದ್ದಾರೆ. SIR ಪ್ರಕ್ರಿಯೆ ನೆಪದಲ್ಲಿ ಎಲೆಕ್ಷನ್ ಕಮಿಷನ್ ಕಾನೂನು ಉಲ್ಲಂಘನೆ ಮಾಡಿದೆ ಅಂತ ಆರೋಪಿಸ್ತಾ ಇದ್ದಾರೆ. ECI 2023ರ ರೂಲ್ಸ್ ಪ್ರಕಾರ BLAಗಳು ತಾವು ಯಾವ ಕ್ಷೇತ್ರದ ಯಾವ ಬೂತ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಿಜಿಸ್ಟರ್ ಮಾಡಬೇಕು. ಆದ್ರೆ ಎಲೆಕ್ಷನ್ ಕಮಿಷನ್ ಈ ನಿಯಮವನ್ನ ಕದ್ದು ಮುಚ್ಚಿ ಅಮೆಂಡ್ ಮಾಡಿಕೊಂಡು ಮೋಸ ಮಾಡ್ತಾ ಇದೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಕಲಿ ವೋಟ್ ನಿರ್ಮೂಲನೆ ಮಾಡ್ತಾ ಇರೋದು ಪ್ರಮುಖ ಉದ್ದೇಶ ಆಗಿರೋದ್ರಿಂದ ಇಂಥ ಹೇಳಿಕೆಗಳು ಫಲಕಾರಿಯಾಗೋದಿಲ್ಲ ಅನ್ನೋದು ಜನರಿಗೂ ಅರ್ಥ ಆಗ್ತಾ ಇದೆ. ಅಂದಹಾಗೆ ಬಂಗಾಳದಲ್ಲಿ ಎಷ್ಟೇ ಸವಾಲು ಸಂಕಷ್ಟ ಎದುರಾದ್ರೂ ಆದ್ಯತೆ ಮೇರೆಗೆ ಅತ್ಯಂತ ಅಚ್ಚುಕಟ್ಟಾಗಿ SIR ಪ್ರಕ್ರಿಯೆ ನಡೆಸಲೇಬೇಕಾಗಿದೆ. ಕಾರಣ ಏನಂದ್ರೆ ಮಮತಾ ದುರಾಡಳಿತದಿಂದ ಹಲವು ಜಿಲ್ಲೆಗಳಲ್ಲಿ ಮೂಲ ನಿವಾಸಿಗಳ ಸರ್ವನಾಶ ಆಗಿ ಡೆಮೋಗ್ರಫಿ ಕಂಪ್ಲೀಟ್ ಆಗಿ ಬದಲಾಗಿದೆ. ಹೀಗೆ ಬಿಟ್ರೆ ಇದು ಇಡೀ ಬಂಗಾಳವನ್ನ ವ್ಯಾಪಿಸ್ತಾ ಹೋಗುತ್ತೆ. ಇದರಿಂದಾಗಿ ಆಂತರಿಕ ಉಗ್ರಗಾಮಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ ಅದನ್ನ ಕಡಿವಾಣ ಹಾಕೋದು ಯಾರು? ಮಮತಾ ಏನೋ ತಮ್ಮ ರಾಜಕೀಯ ಇರೋವರೆಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಾಕಿ ಹೋಗಿ ಬಿಡ್ತಾರೆ. ಆದ್ರೆ ಅದರ ಪರಿಣಾಮವನ್ನ ಅಮಾಯಕರು ಎದುರಿಸಬೇಕಲ್ವಾ? ಇದ್ಯಾವ ಸೀಮೆ ನ್ಯಾಯ ಅನ್ನೋದು ಬಂಗಾಳದ ಜನರ ಪ್ರಶ್ನೆ. ದೇಶಪ್ರೇಮಿ ಸರ್ಕಾರಗಳು ಅಸ್ತಿತ್ವಕ್ಕೆ ಬರೋದೇ ಅಪರೂಪ. ಹಾಗೆ ಬಂದಿರೋವಾಗ ಇದಕ್ಕೆಲ್ಲ ಕಡಿವಾಣ ಹಾಕದೇ ಇದ್ರೆ ಮುಂದೆ ಭಾರತದ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕಷ್ಟ. ಆದ್ರಿಂದ ಬಂಗಾಳದಲ್ಲಿ ಸರಿಯಾದ ರೀತಿಯಲ್ಲಿ SIR ಪ್ರಕ್ರಿಯೆ ನಡೆಸಿ ಎಲ್ಲಾ ಇಲ್ಲೀಗಲ್ ಆಕ್ಟಿವಿಟಿಗೆ ಕಾರಣ ಆಗಿರೋ ಇಲ್ಲೀಗಲ್ ಜನರನ್ನ, ಇಲ್ಲೀಗಲ್ ಆಗಿ ವೋಟ್ ಪಡೆದು ಅಧಿಕಾರ ಹಿಡಿದವರನ್ನ ಲೀಗಲ್ ಆಗಿ ಬದಿಕೂರಿಸೋದು ಅನಿವಾರ್ಯ ಆಗಿದೆ. ಒಂದು ಕಡೆ ಬಂಗಾಳದಲ್ಲಿ ತ್ವರಿತಗತಿಯಲ್ಲಿ SIR ನಡೀತಾ ಇದ್ರೆ ಅತ್ತ ಕೇರಳದಲ್ಲೂ ಬಿರುಸಿನಿಂದ ಪ್ರಕ್ರಿಯೆ ನಡೀತಾ ಇದೆ. ಕೇರಳದ 42% ಜನರಿಗೆ ಎನ್ರೋಲ್ಮೆಂಟ್ ಫಾರಂ ತಲುಪಿಸುವಲ್ಲಿ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇತ್ತ ತಮಿಳುನಾಡಿನಲ್ಲಿ ಸ್ಟಾಲಿನ್ SIR ವಿರೋಧಿಸಿ ಎಲ್ಲಾ ವಿಪಕ್ಷಗಳನ್ನ ಒಗ್ಗೂಡಿಸಿ ಹೋರಾಟ ಮಾಡಿದ್ದಾರೆ. ಏನೇ ಮಾಡಿದ್ರೂ SIR ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳೋದು ಅಸಾಧ್ಯ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.